ಪೀಡಿಯಾಟ್ರಿಷಿಯನ್ ದಿವಾರ್ಕ ಚಿಲ್ಡ್ರನ್ ಹಾಸ್ಪಿಟಲ್. ನಾನೇ ಅಟೆಂಡ್ ಆಗಿದ್ದೆ. ಆಲ್ರೆಡಿ ಹಿಂದಿನ ದಿನ ನಮ್ಗೆ ಹೇಳಿದ್ರು ಇದೊಂದು ಡೆಲಿವರಿ ಅದ ಗ್ಯಾಸ್ಟ್ರೋಸಿಸ್ ಬೇಬಿ ಅಂತ ಹೇಳಿ. ಬಟ್ ಓಕೆ, ವಿ ಆರ್ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ, ಬಿಕಾಸ್ ಆ್ಯಸ್ ಯೂಶ್ವಲ್ ಅದು ಉಳಿಯಂಗಿಲ್ಲ ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಪೇರೆಂಟ್ಸ್ ವಾಂಟೆಡ್ ಪೀಡಿಯಾಟ್ರಿಷಿಯನ್ ಅಟೆಂಡ್ ಆಗಲೇಬೇಕಂತ ಇದನ್ನಿತ್ತು. ಆ್ಯಂಡ್ ನಾವು ನೋಡೋಣ ಹೆಂಗಿರ್ತದೆ ಬೇಬಿ, ಬಿಕಾಸ್ ಇಟ್ಸ್ ಅ ರೇರ್ ಕೇಸ್ ರೀ. ನಾವೆಲ್ಲೋ ಬುಕ್ಸಲ್ಲಿ ಅಂತ ಎಲ್ಲ ನೋಡಿರ್ತೀವಿ, ಅದು ಅಥವಾ ಯಾರ್ದೋ ಇದನ್ನ ವೀಡಿಯೋಸ್ ಫೋಟೋಸಲ್ಲಿ ನೋಡಿರ್ತೀವಿ. ಬಟ್ ಆ್ಯಕ್ಚುಲಾಗಿ ಹೆಂಗೆ ಇರುತ್ತೆ ಅಂತ ನಾನು ಇವತ್ತು ಹೋಗಿ ನೋಡಿದಾಗ ಫುಲ್ ಎಲ್ಲ ಕರಳು, ಎಲ್ಲ ಲಿವರು ಎಲ್ಲ ಹೊರಗಡೆ ಇತ್ತು. ಬಟ್ ಬೇಬಿ ಕ್ರೈ ಮಾಡ್ಲತ್ತಿತ್ತು ಬೇಬಿ. ಸೊ ನಮ್ಗೆ ಮನಸ್ಸಾಗಲಿಲ್ಲ, ಅಟ್ಲೀಸ್ಟ್ ಒಂದ್ಸಲ ನೋಡೋಣ ಸರ್ಜರಿ ಆಗ್ತದ. ಎಲ್ಲ ಸರ್ಜನ್ ಜೊತೆ ಮಾತಾಡಿದ್ವಿ ಆವಾಗಿಂದ. ಇಮಿಡಿಯೇಟ್ಲಿ ಇಲ್ಲ ಮಾಡ್ಬೋದು, ಆ್ಯಸ್ ಸೂನ್ ಆಸ್ ಪಾಸಿಬಲ್ ಮಾಡಿದ್ರೆ ಬದುಕೋ ಚಾನ್ಸಸ್ ಇರ್ತದ ಅಂತ ಹೇಳಿದ್ರು. ಸೊ ಆ ಪೇಷಂಟಿಗೆ ನಾವು ಅದನ್ನೇ ಕನ್ವೆ ಮಾಡಿದ್ವಿ. ಅವ್ರೂ ಸಪೋರ್ಟ್ ಮಾಡಿದ್ರು, ಆಯ್ತು ದುಡ್ಡಿಂದ ಏನದ ನೋಡೋಣ ಅಂತ. ಚಲೋ ಆದ್ರೆ ಚಲೋ ಆಯ್ತು, ಹೋದ್ರೆ ದುಡ್ಡು ಹೋಗುತ್ತೆ. ಸರ್ಜನ್ ವಾಟ್ ಎವರ್ ಚಾರ್ಜಸ್ ಅಥವಾ OT ಚಾರ್ಜಸ್ ಏನಿತ್ತು. ಸೊ ವಿ ಟ್ರೈಡ್. ಅದು ಇಷ್ಟೇ, ಸರ್ ಹೇಳಿದಂಗೆ ಸರ್ ಸಪೋರ್ಟ್ ಎಲ್ಲರದ್ದು ಇದರಿಂದ ಬೇಬಿ ಹೊರಗೆ ಬಂತು, ಚಲೋ ಆಯ್ತು. ಮೇಡಮ್ ಇವಾಗ ಏನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆ ಥರ ಅಂದ್ರೆ ಯಾವಾಗ ಮಗುದು ತೆರಿಗೆ ಆಯ್ತಲ್ಲ ಮೇಡಮ್, ಆ ತಕ್ಷಣ ಬೇಬಿಗೆ ನೋಡಿದ ತಕ್ಷಣ ತಮ್ಮದು ರಿಯಾಕ್ಷನ್ ಯಾವ ಥರ ಇತ್ತು ಮೇಡಮ್? ಲೈಕ್ ಬದುಕೋದು ಚಾನ್ಸೇ ಇರಲ್ಲ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ನಾವು ಇನ್ನ ರಿಸಸಿಟೇಟ್ ಮಾಡೋಕ್ಕೂ ಹೋಗಿಲ್ಲ ಆ್ಯಕ್ಚುಲಿ ಬೇಬಿಗೆ. ಸೊ ಲೈಕ್ ಬಟ್ ಬೇಬಿ ಭಾಳ ಕ್ರೈ ಮಾಡ್ಲತ್ತಿತ್ತು. ಸೊ ಅದನ್ನ ನಮಗ ಅಯ್ಯೋ ಪಾಪ ಅನ್ಸ್ಲತ್ತಿತ್ತು. ಅದ್ರ ಕಡೆಯಿಂದ ಅದೇ ಮೇಡಮ್ ಇದ್ರು, ಅದು ಬೆಟರ್ ನೋಡೋಣ ಅಂತ ಹೇಳಿ ವಿ ಡಿಡ್. ಅದು ಮಗು ಹುಟ್ಟಿದಾಗ ವೇಟ್ ಎಷ್ಟಿತ್ತು ಮೇಡಮ್? ನಾರ್ಮಲ್ ಇತ್ತಾ ಮೇಡಮ್? 2.5 kg ತನ ಇತ್ತು ಅಂದಾಜು. ಬಟ್ ವೇಟ್ ನೋಡ್ಲಿಕ್ಕೆ ಆಗಿಲ್ಲ, ಅಂದಾಜ ಹೇಳ್ಬೋದು. ಬಿಕಾಸ್ ಅದೆಲ್ಲ ಕರಳಿಂಗ್ ಹೊರಗೆ ಬಂದಿದಾಗ ಭಾಳ ಹ್ಯಾಂಡ್ಲಿಂಗ್ ಸ್ಮೂತ್ ಆಗಿ ಮಾಡ್ಬೇಕಾಗ್ತದೆ. ಅದು ಮುಟ್ಟಕ್ಕೂ ಆಗಲ್ಲ, ಬಿಕಾಸ್ ಎಲ್ಲ ಪೂರ್ತಿ ಸ್ಪ್ರೆಡ್ ಆಗಿ ಹೋಗಿರ್ತದೆ. ನಾನು ನಿಮಗೆ ವಿಡಿಯೋನು ತೋರಿಸ್ತೀನಿ, ಅವಾಗ ನೀವು ನೋಡಿದ್ರೆ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದಕ್ಕೆ ಯಾವ ಥರ ಇತ್ತು ಅಂತ ಹೇಳಿ. ಗೊನಾಳೆ ಅಂತ ಹುಟ್ಟಿದ್ದ ಕೂಸಿದ್ದು ಸ್ಪೆಷಲಿಸ್ಟು. ಮಕ್ಕಳ MD ಆದಮೇಲೆ ಮತ್ತೆ ಸ್ಪೆಷಲೈಸೇಷನ್ ಮಾಡ್ತಾರೆ, ಆ ಥರ ಮಾಡ್ಕೊಂಡಿದ್ದು. ಈ ಮಗು ಡೆಲಿವರಿ ಆಗಿದ್ದು ತಲವಾಡೆ ಹಾಸ್ಪಿಟ್ಲಲ್ಲಿ. ಡಾಕ್ಟರ್ ಸ್ವಾತಿ ಅಂತ ಡೆಲಿವರಿ ಡಾಕ್ಟರ್, ಅವ್ರು ಡೆಲಿವರಿ ಮಾಡಿದ್ದು. ಅವ್ರ ಹತ್ರ ಎಮರ್ಜೆನ್ಸಿಗೆ ಬಂದ್ಬಿಡ್ತು ಒಂದು ಕೇಸು, ಪ್ರೆಗ್ನೆಂಟಿ ಕೇಸು. ಹಾಗಾಗಿ ಡೆಲಿವರಿ ಮಾಡಿದ್ದಾರೆ. ಡೆಲಿವರಿ ಮಾಡಿದ ತಕ್ಷಣ ಮಗುದು ಎಲ್ಲ ಕರಳು, ಒಳಗಡೆ ಲಿವರು ಮತ್ತು ಕಿಡ್ನಿ ಏನಂತಿರಲ್ಲ ಎಲ್ಲ ಹೊರಗಡೆ ಇತ್ತು. ಯಾಕಂದರೆ ಇದು ಮಗುದು ಚರ್ಮ ಹೊಟ್ಟೆ ಇರುತ್ತಲ್ಲ, ಹೊಟ್ಟೆ ಮೇಲೆ ಒಂದು ಲೇಯರ್ ಇರುತ್ತೆ, 2-3 ಲೇಯರ್ಸ್ ಇತ್ತು. ಅದು ಬೆಳೆದಿರಲಿಲ್ಲ. ಹಾಗಾಗಿ ಹೊಟ್ಟೆ ಆರ್ಗನ್ಸ್ ಎಲ್ಲ ಹೊರಗಡೆ ಬಂದಿದ್ದು. ಹೊಟ್ಟೆಯಲ್ಲಿ ಯೂಶಲಿ ನಮಗೆ ಸ್ಪ್ಲೀನು, ಲಿವರು, ಕರಳು, ಕಿಡ್ನಿ ಎಲ್ಲ ಈ ಥರ ಇರುತ್ತೆ. ಫುಲ್ ಓಪನ್ ಇತ್ತು, ಹಾಗಾಗಿ ಎಲ್ಲ ಹೊರಗಡೆ ಇತ್ತು. ಇದು ತುಂಬ ರೇರ್ ಪ್ರಾಬ್ಲಮ್. ಸೊ ಈ ಥರ ಈ ಬೇಬೀಸ್ ಯೂಶಲಿ ಸರ್ವೈವ್ ಆಗಲ್ಲ, ತುಂಬ ರೇರ್ ಇದು. ಹಾಗಾಗಿ ಒಂದು ಚಾಲೆಂಜಿಂಗ್ ಕೇಸ್ ಅಂತ ತಂದು ಅಡ್ಮಿಟ್ ಮಾಡಿದ್ವಿ. ಪ್ಲಸ್ ಕರಳಿಗೆ ಸ್ಪೆಷಲಿಸ್ಟ್ ಸರ್ಜನ್ ಇರ್ತಾರೆ, ಪೀಡಿಯಾಟ್ರಿಕ್ ಸರ್ಜನ್ ಅಂತಾರೆ, ಡಾಕ್ಟರ್ ಶರಣ್ ಗುಬ್ಬಿ ಅಂತ. ಅವ್ರಿಗೆ ಗುಲ್ಬರ್ಗಿಂದ ಕರೆಸಿದ್ವಿ. ಅವ್ರ ಕೈಯಿಂದ ಇದು ಆಪರೇಷನ್ ಮಾಡಿಸ್ಬಿಟ್ಟು ಪೋಸ್ಟ್ ಆಪರೇಟಿವ್ಲಿ ಆಪರೇಷನ್ ಆದಮೇಲೆ ಕೂಡ ಹೈ ರಿಸ್ಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಆಲ್ಮೋಸ್ಟ್ ಪೇರೆಂಟ್ಸು ತುಂಬ ಕೋಪ್ರೇಟ್ ಮಾಡಿದ್ರು. 3 ವೀಕ್ಸ್ ಹಾಸ್ಪಿಟಲ್ ನಮ್ಮ ಹತ್ರ ಇತ್ತು. ಈ 3 ವೀಕ್ಸಲ್ಲಿ ಎಲ್ಲ ಆರ್ಗನ್ಸ್ಗೆ ಸಪೋರ್ಟ್ ಕೊಟ್ಟು, ಎಲ್ಲ ಆರ್ಗನ್ಸ್ ಕರೆಕ್ಟಾಗಿ ಕೆಲಸ ಮಾಡಂಗೆ ಮಾಡ್ಕೊಂಡು, ಹಾಲಲ್ಲೂ ಚೆನ್ನಾಗಿ ಕೊಟ್ಬಿಟ್ಟು 3 ವೀಕ್ಸ್ ಆದಮೇಲೆ ಮಗುಗೆ ಡಿಸ್ಚಾರ್ಜ್ ಮಾಡಿದ್ವಿ. ಈಗ ಫಾಲೋಅಪಲ್ಲಿ ಕೂಡ ಮಗು ಚೆನ್ನಾಗಿದೆ. ಸರಿ, ಥರ ಡೆವಲಪ್ಮೆಂಟಲ್ ಎಫೆಕ್ಟು ಅಂದರೆ ನಮ್ಮ ಬಾಡಿಯಲ್ಲಿ ಎಲ್ಲ ಒಳಗಡೆ ಆರ್ಗನ್ ಹೆಂಗೆ ಬೆಳೀತಾವಲ್ಲ, ಅದ್ರ ಮೇಲಿನ ಕವರಿಂಗ್ ಕೂಡ ಸ್ಮೂತಾಗಿ ತಾನೇ ನ್ಯಾಚುರಲಿ ಬೆಳೆಯುತ್ತೆ. ಅದು ಬೆಳೆಯೋ ಡಿಫೆಕ್ಟಲ್ಲಿ ಈ ಥರ ಇದ್ದಾಗ ಈ ಥರ ಆಗುತ್ತೆ. 3 ವಾರ ಆಗಿದೆ ಸರ್. ಚಾಲೆಂಜಿಂಗ್ ಅನ್ಸುತ್ತಾ ಕೆಲಸ ಮಾಡಬೇಕು? ತುಂಬ ಚಾಲೆಂಜ್. ಈ ಥರ ಮಗು ಯೂಶಲಿ ಉಳಿಯಂಗಿಲ್ಲ. This is very one of the first case we have done in Bidar district. In Gulbarga district also Dr. Sharan Guppi sir ಮಾಡಿದ್ದಾರೆ. ಮೇ ಬಿ ಒಂದು 3 ಕೇಸಸ್ ಮಾಡಿದ್ದಾರೆ, 2 to 3 ಕೇಸಸ್ ಅವರೇ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಅಂತೂ ಏನು ರೆಕಾರ್ಡ್ಸ್ ಇಲ್ಲ. ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಂತೂ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಕೇಸ್ ವಿ ಹ್ಯಾವ್ ಡನ್. ಅಂದ್ರೆ ಪೇರೆಂಟ್ಸ್ ಎಲ್ಲ ಹೆಂಗ್ ಸಪೋರ್ಟ್? ಪೇರೆಂಟ್ಸ್ ಆರ್ ವೆರಿ ಕೋಆಪರೇಟಿವ್, ದೇ ಆರ್ ವೆರಿ ಗುಡ್. ಅವ್ರ ಸಪೋರ್ಟ್ ಇರ್ಲಾರ್ದು ಅವ್ರು ಫಸ್ಟ್ ಆಕ್ಚುಲಿ ದೇ ಥಾಟ್ ಕೂಸಿಗೆ ಮನೆಗೆ ಒಯ್ದು ಬಿಡ್ತೀವಿ ಸರ್, ಇಂಥ ಕೂಸು ಹೆಂಗ್ ಬರುತ್ತೆ ಅಂತಂದ್ವಿ. ಮತ್ತೆ ನಾವೇ ಸ್ವಲ್ಪ ಫೈನಾನ್ಷಿಯಲಿ ಏನಾದ್ರೆ ಬೇಕಾದ್ರೆ ವಿ ವಿಲ್ ಸಿ, ವಿ ಕ್ಯಾನ್ ಹೆಲ್ಪ್ ಔಟ್. ಏನಾದ್ರೆ ಫೀಸ್ ಇದ್ರೇನು ವಿ ಕ್ಯಾನ್ ಸ್ವಲ್ಪ ಕಡಿಮೆ ಮಾಡಿ, ಏನಾದ್ರೆ ಮಾಡಿ ವಿ ವಿಲ್ ಟ್ರೈ ಟು ಉಳ್ಸಕ್ಕೆ ಟ್ರೈ ಮಾಡೋಣ ಅಂತ ಹೇಳಿದ್ವಿ. ಉಳಿಸ್ತೀವಿ ಅಂತ ಹೇಳಿಲ್ಲ ನಾವು, ಉಳ್ಸಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ವಿ. ದಟ್ ಈಸ್ ಬಿಕಾಸ್ ಆಫ್ ದಟ್ ಶರಣ್ ಗುಬ್ಬಿ ಸರ್ಜನ್ ಆ್ಯಂಡ್ ಸರ್ ವಿನೋದ್ ಸರ್, ಇವರಿಬ್ಬರು ಭಾಳ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟದಿಂದ ಆ ಕೂಸು ಹೊರಗಡೆ ಬಂದಿದೆ. ಮತ್ತು ದೇವ್ರ ದಯ ಅದೊಂದು, ಇದಕ್ಕೆ ಎಲ್ಲದಕ್ಕೆ ದೇವರ ಆಶೀರ್ವಾದ ಬೇಕು. ದೇವರ ಆಶೀರ್ವಾದದಿಂದ ಅದು ಕೂಸು ಹೊರಗಡೆ ಬಂದಿದೆ. सर आपका केस पहला था क्या? इससे पहले और करे थे? नहीं, यही फर्स्ट केस है. बीदर डिस्ट्रिक्ट में फर्स्ट केस है. जो सर्वे बीदर डिस्ट्रिक्ट में सर्वे हुआ है. बीदर डिस्ट्रिक्ट में ये फर्स्ट केस हुए सो है. बीदर इससे पहले अगर केसेस हुए तो भी वो
रखने का भी नहीं सोचते हैं, डायरेक्ट घर को लेके जाते हैं, वो डेथ हो जाता। कोई सर्जरी के बारे में सोचता भी नहीं इसको। फिर भी हम ही थोड़ा चैलेंजिंग है, सर्जरी करके वी विल ट्राई टू सेव द बेबी बोल के हम उसको सर्जरी करा के फिर अभी अच्छा है वो बेबी। 3 वीक्स हमारे पास था वो, 3 वीक्स के बाद अभी अच्छा है वो बेबी। ಪೇರೆಂಟ್ಸ್ ಕೋಆಪರೇಷನ್ ತುಂಬ ಐತ್ರಿ, ಯಾಕಂದ್ರೆ ಮಗುಗೆ ಆಲ್ಮೋಸ್ಟ್ 10-12 ಡೇಸ್ ತನಕ ನಾವು ಏನು ಹಾಲು ಕೊಡಕ್ಕೆ ಬಂದಿಲ್ಲ ಆಪರೇಷನ್ ಮಾಡಿ, ಯಾಕಂದ್ರೆ ಅಷ್ಟೆಲ್ಲ ಆರ್ಗನ್ಸ್ ಒಳಗಡೆ ಹೋಗಿ ಒಳಗಡೆ ಮತ್ತೆ ಹೊಟ್ಟೆ ಒಳಗಡೆ ಹಿಡ್ಕೋಬೇಕು, ಎಲ್ಲ ಆರ್ಗನ್ಸ್ ಹಿಡ್ಕೊಂಡು ಮತ್ತೆ ಕೆಲಸ ಮಾಡಬೇಕು, ಅದಾದ್ಮೇಲೆ ಹಾಲು ಕೊಡ್ತಾರೆ. ಅದಕ್ಕೆ ಫಸ್ಟ್ 10-12 ಡೇಸ್ ನಾವು ಹಾಲೇ ಕೊಟ್ಟಿರಲಿಲ್ಲ. ಸೊ 10-12 ಡೇಸ್ ಅವರು ಪೇಷನ್ಸ್ ಇಂದ ಇದ್ಬಿಟ್ಟು ಆಮೇಲೆ ಹಾಲು ಶುರು ಮಾಡಿದ್ಮೇಲೆ ಮಗು ಕೋಆಪರೇಟಿಂಗ್ ಹಾಲೆಲ್ಲ ಚಂದ ಡೈಜೆಸ್ಟ್ ಆಯ್ತು ಕಳಿಸಿ. ಸರ್ ಇದು ಡೆಲಿವರಿ ನಾರ್ಮಲ್ ಆಗಿತ್ತತೆ ನಾರ್ಮಲ್ ಡೆಲಿವರಿ ನಾರ್ಮಲ್ ಆಗಿ ಇದು ಇರಲ್ಲ, ಮತ್ತೆ ಕರಳು ಒಳಗೆ ಏನು ಡೈಜೆಷನ್ ಆಗಲ್ಲ ಹಾಲು ಅನ್ನೋದು. ಸೊ ಅದಕ್ಕೆ ನಮ್ಗೆ ಅಷ್ಟು 2 ವೀಕ್ಸ್ 3 ವೀಕ್ಸ್ ತೊಳೆದು ಅದಕ್ಕೆ ಆ ಕರಳಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಆಮೇಲೆ ಹಳ್ಳಗೆ ಹಾಲೆಲ್ಲ ಚಾಲೂ ಮಾಡಿದ್ಮೇಲೆ ಡೈಜೆಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಸ್ವಾತಿ ತಲ್ವಾಡೆ. ಐ ಆಮ್ ಗೈನಕಾಲಜಿಸ್ಟ್ ವರ್ಕಿಂಗ್ ಎಟ್ ತಲ್ವಾಡೆ ಹಾಸ್ಪಿಟಲ್. ಇದು ಪೇಷಂಟ್ ನಮ್ಮ ಹತ್ರ 8 ತಿಂಗಳಿದ್ದೆಲ್ಲ ಬಂದಿದ್ಲು. ಇವ್ರದ್ದು ಏನಂತಂದರೆ ಉನ್ನಾಬದಲ್ಲೆಲ್ಲ ತೋರಿಸಿದ್ರು. ಅವ್ರ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಿತ್ತಂದರೆ ಕಳ್ಳೆಲ್ಲ ಹೊರಗಿದೆ, ಇದು ಮುಂದಿಂದ ಸ್ಕಿನ್ನೇ ಇಲ್ಲ ಅಂತ ಬಂದಿತ್ತು. ಇದು ಯೂಶಲಿ ನಾವೇನೋ 3 ತಿಂಗಳಿದ್ದಾಗ ಅವಾಗೇ ಗೊತ್ತಾಗುತ್ತೆ. ಸೊ ಹಂಗೇನಾರ ಇದ್ರೆ ಇದು ಬೇಬಿ ಉಳಕ್ಕೆ ಚಾನ್ಸ್ ಇರಂಗಿಲ್ಲ ಅಂತ ಹೇಳಿ ನಾವು ತೆಗಿತೀವಿ. ಬಟ್ ಇದು ಏನು ಕೂಸು ಸ್ವಲ್ಪ ದೊಡ್ಡದಿತ್ತಂತ ವಿ ಟ್ರೈಡ್ ಡೆಲಿವರಿ ಮಾಡಕ್ಕೆ ಟ್ರೈ ಮಾಡಿದ್ವಿ. ಅದಾದಮೇಲೆ ಅದ್ರದ್ದು ಲಕ್ಕು ನಮ್ಮ ಲಕ್ಕು ಅದು ಹತ್ತು ಚಲೋ ಆಗಿ, ಸೊ ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಗ್ಯಾಸ್ಟ್ರೋ ಸರ್ಜನಿಗೆ ಕರೆಸಿ, ಪೀಡಿಯಾಟ್ರಿಕ್ ಸರ್ಜನಿಗೆ ಕರೆಸಿ, ಶರಣ್ ಗುಬ್ಬಿ ಸರ್ ಬಂದಿದ್ರು ಗುಲ್ಬರ್ಗಾದಿಂದ. ಅವ್ರು ಅದು ಆಪ್ರೇಟ್ ಮಾಡಿ ನಾವು ಹೆಲ್ಪ್ ಮಾಡಿ ಬೇಬಿಗೆ ಸರ್ವೈವ್ ಮಾಡೋಕ್ಕೆ. ನಾವು ಇಟ್ ಈಸ್ ಟುಡೇ ಡಿಸ್ಚಾರ್ಜಿಂಗ್. ಸೊ ಇದು ಭಾಳ ರೇರ್ ಕೇಸ್. ಐ ಥಿಂಕ್ ಬಿದರಲ್ಲಿ ಫಸ್ಟ್ ಟೈಮ್ ಇದು ಆಗಿರ್ಬೇಕು ಇದು ಕೇಸ್. ಇಂಥ ರೇರ್ ಕೇಸ್ ದಟ್ ವಿ ಹ್ಯಾವ್ ಆಪರೇಟೆಡ್ ಆ್ಯಂಡ್ ಬೇಬಿ ಸರ್ವೈವ್. ಯೂಶಲಿ ಆಪರೇಟ್ ಮಾಡಿದ್ರೂ ಬೇಬಿ ಸರ್ವೈವ್ ಆಗಂಗಿಲ್ಲ, ಅದಷ್ಟು ಸಿವಿಯರ್ ಕಂಡೀಷನ್ ಇದೆ. ಬಟ್ ವಿ ಆರ್ ಲಕ್ಕಿ ಆ್ಯಂಡ್ ಆಲ್ಸೋ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಕೇಸ್ सर्वाइव. हमारा हिंदी में बोल सकते हैं. इट वॉज नॉट, ये जो केस हम आज डिस्कस कर रहे हैं, नॉट फॉर द मदर, इट वॉज फॉर द बेबी. जो मिराकल बेबी को हुआ है उसका मेन ये टारगेट है. मदर इज फाइन एंड इट वॉज अ नॉर्मल डिलीवरी, उसका कुछ भी नहीं. मैडम आने वाले वक्त में ऐसे कोई बाहर से भी पेशेंट आते हैं आपके हॉस्पिटल को, तब उसका इलाज करेंगे? यस श्योर, बट ऐसे हम कंप्लीटली ये नहीं बोलेंगे हमारा पास एक केस हुआ है 100% बेबी सर्वाइव होगा, नहीं. ये नेक्स्ट केस के लिए भी इतना ही रिस्क होगा. बच्चा 50% सर्वाइव हो सकता है, 50% नहीं हो सकता है. हम एक्सप्लेन करके हमारा कोशिश रहेगा कि नेक्स्ट टाइम अगर हमको ये मिलेगा तो फर्स्ट ऑफ ऑल वी वुड लाइक टू टेल सब लोगों को यही इन्फॉर्मेशन देंगे कि जल्दी से जल्दी स्कैन करवाए. ये इतना देर नहीं होना चाहिए था. ये इट शुड हैव बीन डायग्नोज वेरी अर्ली एंड टर्मिनेटेड. इतना वो बच्चा हैंडल कर नहीं सकता. दिस बेबी वॉज लकी दैट इट सर्वाइव्ड. बाकी सब बच्चे नहीं हो सकते ऐसा. तो हम इट इज एन अवेयरनेस मेनली, ಬಿಕಾಸ್ ಪೇಷಂಟ್ಸ್ ಬಹಳ ತುಂಬಾ ಕೋಆಪರೇಟ್ ಇದ್ರು. ಎಷ್ಟೋ ಸರಿ ಹೆಂಗಿರುತ್ತೆ, ಪೇಷಂಟ್ಸ್ ಗಿವ್ ಅಪ್, ಅವ್ರು ನಂಗೆ ಆಗಂಗಿಲ್ಲ ಬೇಡ ಬಿಡ್ರಿ ಅಂತಂತಾರೆ. ಬಟ್ ಇವ್ರಿಗೆ ನಾವು ಯಾರು ಮಗುಗ ನೀವು ಎನಿ ಪರ್ಸನ್ ಆ ಕಂಡೀಷನ್ ನೋಡಿ ಇದೇನಿದೆ ಇದು ಹೆಂಗ್ ಉಳಿತೆ ಅಂತ ಹಿಂಗೆ ಅದು ಮೈಂಡ್ ಅಲ್ಲಿ ಬಂದ್ಬಿಡ್ತದೆ. ಅದೇ ಸರ್ ನಮ್ಮ ಪ್ರಶ್ನೆ ಅದೇ, ಯಾಕಂದ್ರೆ ಆ ತರ ಒಂದು ವಿಚಿತ್ರವಾದ ಮಗು ಜನ ಆಗಿದೆ ಸರ್. ಪೇರೆಂಟ್ಸ್ ಆರ್ ವೆರಿ ಅಂದ್ರೆ ವೆರಿ ಕೋಆಪರೇಟಿವ್. ಪೇರೆಂಟ್ಸ್ ಆರ್ ವೆರಿ ಅಂಡ್ ಅವರಿಗೂ ಡಿಟರ್ಮಿನೇಷನ್ ಇತ್ತು, ಒಂದ್ ಟ್ರಯಲ್ ಕೊಡಮಿ ಅಂತ. ಏನಾಗ್ಲಿ ಸರ್ ನೀವು ಮಾಡ್ರಿ ಅಂತ ಒಂದ್ ವರ್ಡ್ ಬಂದ್ರೆ ನಮಗೂ ಸ್ವಲ್ಪ ಧೈರ್ಯ ಬರ್ತದ್ರಿ ಮಾಡಕ್. ಮತ್ ಮೇಡಮ್ ಅವ್ರು ಬಿ ಸ್ವಲ್ಪ ಕೋಆಪರೇಟ್ ಮಾಡಿದ್ರು. ಸರ್ ನೋಡ್ರಿ ಸರ್ ಒಂದ್ ಟ್ರೈ ಮಾಡ್ರಿ. ಮೇಡಮ್ ಅವ್ರ ಬಲ್ಲಿಂದ ಕೇಸ್ ಬಂದಿತ್ತು ನಮ್ಮಲ್ಲಿ ದ್ವಾರಕಾಗ. ಸೊ ಅವ್ರ ಮೇಡಮ್ ಅವ್ರು ಬಿ ಅಂದ್ರೆ ಒಂದ್ಸಲ ಟ್ರೈಯರ್ ಮಾಡಿ ನೋಡ್ರಿ ಸರ್, ಸರ್ವೈವ್ ಆದ್ರೆ ಚಲೋನೆ ಅಂತ ಹೇಳಿ ವಿ ಹ್ಯಾವ್ ಟ್ರೈಡ್ ಅಂಡ್ ದ ಬೇಬಿ ಸರ್ವೈವ್ ಅಷ್ಟೇ. ನಂದು ಧಾರವಾಡ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ರಿ. ನನ್ನ ಮಗು ಉಳಿತದೇನಿಲ್ಲೋ ಅಂತಂದು ಪೈಲೇ ಇದು ಮಾಡಿದೆವು, ನಾವು ಸ್ಕ್ಯಾನಿಂಗ್ ಮಾಡಿದೆವು. ಮಾಡಿದಾಗ ರಿಪೋರ್ಟ್ ಅಂತೂ ಗಲ್ಲತದ ತೆಗೆದು ಬಿಡ್ರಿ ಕೂಸಿಗೆ ಹಂಗೆ ಹಿಂಗೆ ಅಂದ್ರಿ. ಅಲ್ಲಿ ನಪ್ಪ ಸಂಗೀತ ಅಂದ್ರೂ ಭೀ ನಾವು ಧೈರ್ಯಗಟ್ಟು ಮಾಡಿ ಏನಕ್ಕಾಗಲ್ಲಕ್ಕಂತಂದು ತಂದೆವು. ಇಲ್ಲಿ ಬರೋದು ದ್ವಾರಿಕಾ ಹಾಸ್ಪಿಟಲ್ ಒಯ್ರಂದ್ರಿ ಮೇಡಮ್. ಇಲ್ಲಿ ಬಂದು ಮಾಡಿದ್ವಿ ಸರ್, ಸಂದೀಪ್ ಸರ್, ಕುಲಕರ್ಣಿ ಸರ್ ಮತ್ತು ಪ್ರಿಯಾಂಕಾ ಮೇಡಮ್ ಅವರು ನಾವು ಮಾಡ್ತೀವಿ, ಸಕ್ಸಸ್ಫುಲ್ ಮಾಡ್ತೀವಿ ಅಂತಂದ್ರೆ ಮಾಡೋದು ಆಯ್ತು ರೀ, ಎಲ್ಲ ಚಲೋ ಆಯ್ತು. ಇದಕ್ಕಿಂತ ಪಹಲೆ ಯಾವ ಹಾಸ್ಪಿಟಲ್ ತೋರಿಸ್ರಿ ನೀವು? ನಾವು ರೀ ಚಲೋ ಅನ್ಸುತ್ತೆ. ನಮ್ಮ ಕೈದಾಗ ಒಂದು ಚಲೋ ಐತಪ್ಪ. ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಭಾಳ ಚಲೋ ರೀ, ಕೇರ್ ಭಾಳ ಮಾಡಿದ್ರಿ. ಎಲ್ಲ ಹಾಸ್ಪಿಟಲ್ನು ಭಾಳ ಬೆಸ್ಟ್ ರೀ. ಇಂಥ ಹಾಸ್ಪಿಟಲ್ ನಾವು ಬರ್ತದ ಇಲ್ಲ ಅಂತ ಕೂಸ ಅಷ್ಟು ಇದು ಮಾಡಿಲ್ಲ ಏನಿಲ್ಲ. ಎಲ್ಲರಲ್ಲತ್ರ ಚಲೋ ಆಯ್ತಪ್ಪ, ದುಡ್ಡು ಹೋದ್ರು ಏನು ಹೋಗಲ್ಲಕ್ಕ. ಖರೆ ಡಾಕ್ಟರ್ಸ್ನೇ ಭಾಳ ಬೆಸ್ಟ್ ರೀ. ಇಲ್ಲಿ ಈಗ ನೀವಾರ ಖುಷಿದಿರಲ್ಲ ಕೂಸ್ ಕರೆಕ್ಟ್. ಸಂದೀಪ್ ಕುಲಕರ್ಣಿ ಸರ್, ಸಂದೀಪ್ ಗಾದ ಸರ್ ಮತ್ತೆ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಸ್ವಾಗತ.